ಓಂ ಗುರುಭ್ಯೋ ನಮಃ. ಬಂಧುಗಳೇ, ನಾಣ್ಯ ಇರಲಿ ಅಥವಾ ನೋಟು ಇರಲಿ, ಅದಕ್ಕೆ ಎರಡು ಬದಿ ಇರುತ್ತೆ. ಎರಡು ಬದಿಗಳಲ್ಲಿ ಒಂದು ಬದಿ ಹಾಳಾದ್ರೂ ಕೂಡ ಆ ನಾಣ್ಯ ಅಥವಾ ನೋಟು ಚಲನೆಯೊಳಗಿಂದ ಹೊರಗಡೆ ಹೋಗುತ್ತೆ. ಅಂದ್ರೆ ಅದಕ್ಕೆ ಯಾವ ಬೆಲೆಯೂ ಕೂಡ ಇರೋದಿಲ್ಲ. ಅದರ ಬೆಲೆ ಶೂನ್ಯವಾಗಿ ಹೋಗುತ್ತೆ. ಇದು ನಿಮಗೂ ಗೊತ್ತು ಬಂಧುಗಳೇ. ಅದೇ ರೀತಿಯಾಗಿ ಆರೋಗ್ಯಕ್ಕೂ ಕೂಡ ಎರಡು ಬದಿಗಳಿರುತ್ತೆ ಬಂಧುಗಳೇ. ಒಂದು ಮಾನಸಿಕ ಆರೋಗ್ಯ, ಇನ್ನೊಂದು ಶಾರೀರಿಕ ಆರೋಗ್ಯ. ಇವೆರಡರಲ್ಲಿ ಒಂದು ಹಾಳಾದ್ರೂ ಕೂಡ ಮನುಷ್ಯ ಚಲನೆಯೊಳಗಿಂದ ಹೊರಗಡೆಯಾದಂತೇನೆ. ಮಾನಸಿಕ ಆರೋಗ್ಯ ಹಾಳಾದ್ರೂ ಕೂಡ ಆತ ನಿಷ್ಕ್ರಿಯನಾಗ್ತಾನೆ, ಶರೀರ ಹಾಳಾದ್ರೂ ಕೂಡ ಆತ ನಿಷ್ಕ್ರಿಯನಾಗ್ತಾನೆ. ಇಷ್ಟೊಂದು ಮಹತ್ವವಾಗಿರುವಂತಹ ಮಾನಸಿಕ ಆರೋಗ್ಯವನ್ನ ನಾವು ಕೈಕೊಳ್ಳುವುದು ತುಂಬಾ ಮಹತ್ವದ್ದಾಗಿದೆ. ಅಂದ್ರೆ ಮನಸ್ಥಿತಿಯ ಪರಿಣಾಮ ಶಾರೀರಿಕ ಆರೋಗ್ಯದ ಮೇಲೆ ಆಗುತ್ತೆ. ಅದಕ್ಕಾಗಿ ನಾವು ಮನಸ್ಸಿನ ಸ್ಥಿತಿಯನ್ನ ಅಥವಾ ಮಾನಸಿಕ ಆರೋಗ್ಯವನ್ನ ಕಾಪಾಡಿಕೊಳ್ಳುವುದು ಕೂಡ ತುಂಬಾ ಮಹತ್ವದ್ದಾಗಿದೆ ಬಂಧುಗಳೇ. ಮಾನಸಿಕ ಆರೋಗ್ಯ ಹೇಗೆ ಕಾಪಾಡಿಕೊಳ್ಬೇಕು ಅಂತ ನೀವು ಕೇಳಿದ್ದೆ ಆದ್ರೆ, ಮಾನಸಿಕ ಆರೋಗ್ಯ ಹಾಳಾಗುವುದು ಕೆಲವು ಸಂಗತಿಗಳಿಂದ. ಅವುಗಳಿಂದ ನಾವು ದೂರ ಇರಬೇಕು ಅಷ್ಟೇ. ಅವು ಯಾವುವು ಅಂತ ನೀವು ಕೇಳಿದ್ರೆ, ಒಂದು ಅತಿಯಾಗಿ ಮಾಡುವಂತಹ ಆಸೆ, ಅತಿಯಾದ ಕೋಪ, ಅತಿಯಾದ ಭಯ, ಅತಿಯಾದ ಚಿಂತೆ, ಅಶುದ್ಧ ಭಾವನೆಗಳು. ಇಂತಹ ಕೆಟ್ಟ ವಿಚಾರಗಳಿಂದ ಅಥವಾ ಕೆಟ್ಟ ಗುಣಗಳಿಂದ ಮನಸ್ಥಿತಿ ಹಾಳಾಗ್ತಿರುತ್ತೆ. ಇಂಥವುಗಳನ್ನ ನಾವು ನಮ್ಮ ವಶದಲ್ಲಿ ಇಟ್ಕೊಂಡು ಇವುಗಳಿಗೆ ಆಸ್ಪದ ಕೊಡಲೇಬಾರದು. ಇವುಗಳಿಗೆ ಆಸ್ಪದ ಕೊಡದೇ ಇದ್ರೆ ಮನಸ್ಥಿತಿ ಚೆನ್ನಾಗಿರುತ್ತೆ, ಮನಸ್ಸು ಪ್ರಸನ್ನವಾಗಿರುತ್ತೆ. ಮನಸ್ಸು ಪ್ರಸನ್ನವಾಗಿದ್ರೆ ಅದರ ಯಾವುದೇ ಅಯೋಗ್ಯ ಪರಿಣಾಮ ಶಾರೀರಿಕ ಆರೋಗ್ಯದ ಮೇಲೆ ಆಗೋದಿಲ್ಲ. ಖಂಡಿತ ಆ ಮನುಷ್ಯ ದೀರ್ಘಾಯುಷ್ಯ ಆಗ್ತಾನೆ ಅನ್ನೋದರಲ್ಲಿ ಯಾವ ಸಂದೇಹನೂ ಇಲ್ಲ ಬಂಧುಗಳೇ. ಧನ್ಯವಾದಗಳು.